ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಬೆಳಿಗ್ಗೆ ಎದ್ದಿದ ತಕ್ಷಣ ಗ್ಯಾಸ್ ಹಚ್ಕೊಂಡು ನೀರು ಹಿಡ್ಕೊಂಡು ಸ್ವಲ್ಪ ಹಾಲು ಹಾಕೊಂಡು ಹಂಗೆ ಸಕ್ಕರೆ ಹಾಕೊಂಡು ಸ್ವಲ್ಪ ಕಾಫಿ ಪೌಡರ್ ಮಿಕ್ಸ್ ಮಾಡ್ಕೊಂಡು ಹಾಲು ಮಿಕ್ಸ್ ಕುಡ್ದೆ ಹಂಗೆ ಕೆಳಗಡೆ ಬಂದೆ. ಇದೆ ನೋಡಿ ನನ್ನ ಗಾಡಿ ಆಕ್ಸಿಸ್. ನೆನ್ನೆ ತಾನೇ ಸರಿಸ್ಬಿಟ್ಟಿದೆ, ಇವಾಗ ಮಾಡ್ಕೊಂಡು ಹೋಗ್ತಾ ಇರೋದೇ ಅಷ್ಟೇ. ನೋಡಿ ಹಂಗೆ ನೋಡಿ ಫ್ರೆಂಡ್ಸ್, ಬೆಳಿಗ್ಗೆ ಮಸ್ತಾಗಿ ಸೈಕ್ ಇವತ್ತು ನೋಡಿ ಹಂಗೆ ಶಂಕರ್ ಮೆಡೋಸ್ ಇವತ್ತು ಹೋಗಲ್ಲ, ಯಾಕಂದರೆ ನಿನ್ನೆ ಹೋಗಿದ್ದೀನಿ. ಹಂಗೆ ನೋಡ್ಕೊಳ್ಳಿ ಫುಲ್ ಇಲ್ಲಿ ನೋಡಿ ಸೈಕ್ ಆಗದೆ ವೆದರು, ಸೂಪರ್ ವೆದರು. ಹಂಗೆ ನೋಡಿ ಮಸ್ತಾಗಿದೆ. ಒಂದು ನಾಯಿ ಬೇರೆ ಕಚ್ಚಾಗಿ ಬೇರೆ ಬಂದ್ಬಿಡುತ್ತೆ ನೋಡಿ. ಇಲ್ಲೊಂದು ಮನೆ ನೋಡಿ, ಇದೇ ನೋಡಿ ಇವತ್ತು ನಾನು ಕಾರ್ ವಾಷಿಂಗ್ ಮಾಡೋ ಸ್ಥಳ ಆಕ್ಸಿಸ್ ತತ್ವಂ. ಇಲ್ಲಿಂದ ಗಣೇಶನ ಕೈ ಮುಕ್ಕೊಂಡು ಹಿಂಗೆ ಸೀದಾ ಹೋಗೋಣ. ನೋಡಿ ಫ್ರೆಂಡ್ಸ್, ಇಲ್ಲಿ ಸೈಕಾಗಿ ಇಕ್ಕಿದ್ದಾರೆ ಒಳಗಡೆ ಎಲ್ಲ, ಮಸ್ತಾಗಿದೆ. ಏನು ಹೇಳೋದು ಇದ್ರ ಬಗ್ಗೆ. ನೇಚರ್ ಅಂದರೆ ಆಕ್ಸಿಸ್ ತತ್ವಂ, ಆಕ್ಸಿಸ್ ಅಂದರೆ ನೇಚರ್. ನಾನು ಇವಾಗ ಮೊದಲನೇ ಕಾರ್ ತೊಳಿಬೇಕಾಗಿರೋದು. ನೋಡ್ಕೊಳ್ಳಿ ಹೆಂಗೆ ಸೈಕಾಗಿ ತೊಳಿತೀನಿ ಅಂತ. ಎಲ್ಲ ಗಬ್ಬೆ ನಿಂತಿದೆ. ಇವಾಗ ನೋಡ್ಕೊಳ್ಳಿ ಫುಲ್ ಮಸ್ತಾಗಿ ತೊಳೆದ್ಕೊಡ್ತೀನಿ. ಮೊದಲು ನೀರು ಆನ್ ಮಾಡಿಕೊಂಡೆ. ನೋಡ್ಕೊಳ್ಳಿ ಇದೇ ನನ್ನ ಬಟ್ಟೆ ಇಟ್ಕೊಳ್ಳೋ ಪ್ಲೇಸು. ಹಾಯ್ ನಾನು ಗಾಡಿ ತೊಳಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ ಫುಲ್ ಗಲೀಜಿತ್ತು, ಎಲ್ಲ ಮಳೆ ಬಂದ್ಬಿಟ್ಟು ಫುಲ್ ಗಲೀಜು ಮಾಡಿಬಿಟ್ಟಿದೆ. ಈ ಮೇಲ್ಗಡೆ ಅಂತೂ ಗ್ಲಾಸ್ ಅಂತೂ ಹೇಳೋಕ್ಕೆ ಆಗಲ್ಲ, ಫುಲ್ ಸೈಕಾಗಿ ಗಲೀಜಾಗ್ಬಿಟ್ಟಿದೆ. ಜಾಸ್ತಿ ನೀರು ಹಾಕಿದ್ದೀನಿ. ನೋಡಿ ಇವಾಗ ಬಟ್ಟೆ ಎತ್ಕೋತೀನಿ. ಬಟ್ಟೆ ಎತ್ಕೊಂಡು ಇವಾಗ ನೀರು ಹಾಕಾಯಿತು. ಇವಾಗ ಒರ್ಸೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಈ ಬಟ್ಟೆನೇ ಎಲ್ಲ ಇದಾಗೋದು ನೋಡಿ. ಎಷ್ಟು ಒರೆಸ್ರು ಈ ಬಟ್ಟೆ ಅಂತೂ ನೀರೇ ಇಟ್ಕೊಳ್ಳಲ್ಲ. ಸ್ವಲ್ಪ ಅಮ್ಕಿ ಒರೆಸ್ಬೇಕು. ಆದರೂ ಹೆಂಗೋ ಒರೆಸ್ತೀನಿ. ಮತ್ತು ಸೈಕಾಗಿ ಬರುತ್ತೆ. ಇಲ್ಲಿ ಒಂದು ನಡುವೆ ಓನರ್ ಬಂದು ಸೈಕ್ ಮಾಡಿದ್ರು, ಲೈಟ್ ಆಫ್ ಮಾಡಲ್ಲ ನೀನು ಅಂತ. ಅದಕ್ಕೆ ನಾನು ಲೈಟೇ ಹಾಕ್ಕೊಂಡಿಲ್ಲ ಫ್ರೆಂಡ್ಸ್. ಹಂಗೆ ವಾಶ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಆ ಕಾರ್ ತೊಳೆದಾಯಿತು. ಇವಾಗ ನೆಕ್ಸ್ಟ್ ಇವೆರಡು ಕಾರ್ ತೊಳಿಬೇಕು. ಇದು ಬೇಗ ತೊಳಿಬೇಕು, ಯಾಕೆಂದರೆ ಇನ್ನೂ ಬೇಜಾನ್ ಕಾರ್ ಇದೆ. ಅದನ್ನೆಲ್ಲ ಟೈಮ್ ಮ್ಯಾನೇಜ್ಮೆಂಟ್ ಮಾಡಬೇಕು. ನೋಡಿರಿ ಇವಾಗ ಇದನ್ನು ಸ್ಟಾರ್ಟ್ ಮಾಡ್ತೀನಿ. ಈ ಕಾರ್ ಏನು ಅಷ್ಟೊಂದೇನು ಗಲೀಜಿರಲಿಲ್ಲ. ಸ್ವಲ್ಪ ನೀರು ಹಾಕಿ ಸ್ವಲ್ಪ ಬೇಗ ತೊಳೆದ್ಬಿಟ್ಟೆ, ಯಾಕಂದರೆ ಇದು ಜಾಸ್ತಿ ಯೂಸ್ ಮಾಡಲ್ಲ. ಅದಕ್ಕಾಗಿ ಬೇಗ ತೊಳೆದ್ಬಿಡಿ ಫ್ರೆಂಡ್ಸ್. ಇವಾಗ 2 ಕಾರ್ ತೊಳೆದಾಯ್ತು ಫ್ರೆಂಡ್ಸ್. ಯಾಕೆ ಆ ಕಾರ್ ತೊಳೆದು ತೋರಿಸಿಲ್ಲ ಅಂದರೆ ಅದು ಆ್ಯಂಗಲ್ಲೇ ಬರ್ತಾರಲ್ಲ ಕ್ಯಾಮ್ರಾ ಇಟ್ಕೊಳಕ್ಕೆ, ಅದಕ್ಕೆ ಫ್ರೆಂಡ್ಸ್. ನೋಡಿ ಇಲ್ಲೊಂದು ಸೈಕಲ್ ಇದೆ. ಇದನ್ನು ತಗೋಬೇಕಂದ್ರೆ ಗಂಡನ ಕೇಳಬೇಕಂತೆ. ನಾನು ಗಂಡನ ಕೇಳಿದ್ರೆ ಹೆಂಡ್ತಿನ ಕೇಳಬೇಕು ಅಂತಾರೆ. ಈ ಸೈಕಲ್ ನಾನು ತಗೋತೀನೋ ಇಲ್ಲ ನಾನೇ ಸೈಕ್ ಆಗಿಬಿಡ್ತೀನೋ ಗೊತ್ತಿಲ್ಲ ಫ್ರೆಂಡ್ಸ್. ಇವಾಗ ನಾನು ತೊಳಿಬೇಕಾಗಿರೋದು ಕಾರ್ ಇದೆ ನೋಡಿ ಫ್ರೆಂಡ್ಸ್. ಇದಂತೂ ಚಿಂದಾಗಿ ತೊಳೆಯುವುದು ಫ್ರೆಂಡ್ಸ್. ಎಲ್ಲ ಕಡೆ ಸಾಕಾಗಿದೆ, ಎಲ್ಲೋ ಗಲೀಜಾಗಿಲ್ಲ ಫ್ರೆಂಡ್ಸ್. ಇವಾಗ ಸ್ಟಾರ್ಟ್ ಮಾಡಿದೆ ನೋಡಿ ಫ್ರೆಂಡ್ಸ್. ಸ್ವಲ್ಪನೇ ನೀರು ಹಾಕ್ತೆ, ಜಾಸ್ತಿ ನೀರು ಹಾಕಿಲ್ಲ. ಯಾಕಂದರೆ ಜಾಸ್ತಿ ನೀರು ಹಾಕ್ಸಿದ್ರೆ ಜಾಸ್ತಿ ಟೈಮ್ ಹಿಡಿತದೆ, ಅದಕ್ಕೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ ನಾನು ಕಾರ್ ವಾಷಿಂಗ್ ಬಿಡಬೇಕಂತ ಎಷ್ಟೊಂದು ಟ್ರೈ ಮಾಡ್ತೀನಿ. ಬಟ್ ಕಾರ್ ವಾಷಿಂಗೇ ನನ್ನ ಕರ್ಕೋತದೆ. ಯಾಕಂದರೆ ಇದು ಕಷ್ಟಕ್ಕಾಗುತ್ತೆ ಅಂತ ಅದು ಯಾವಾಗಲೂ ಪ್ರೂವ್ ಮಾಡುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ ಕಾರ್ ತೊಳೆದಾಯ್ತು. ಏನು ಸೈಕಾಗಿ ಸೈ ಹೊಡಿತೈತೆ. ಇದೇ ಸಾಕಲ್ವಾ ಖುಷಿ ಆಗೋಕ್ಕೆ ಓನರ್ಗೆ. ಎಷ್ಟಿದ್ರೆ ಸಾಕು. ಇವಾಗ ಕಾರ್ ಓನರ್ನ ಖುಷಿ ಪಡಿಸ್ಬಿಟ್ರೆ ಸಾಕಾ, ನಾವು ಖುಷಿಯಾಗಿರ್ಬೇಕಲ್ಲ. ಇಲ್ಲಿ ಪ್ಲೇಸಲ್ಲಿ ಒಂದು ಕಾರ್ ಇಲ್ಲ ಅಂದರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಫ್ರೆಂಡ್ಸ್. ಇದೇ ಟೈಮಲ್ಲಿ ನಮ್ಮ ಹುಡುಗನೋ ಅವ್ನ ಕಾರ್ ತೊಳೆಯಕ್ಕೆ ಬಂದಿದ್ದ. ನಾನು ಈ ಥರ ಹೇಳಿದ್ರೆ ಅವ್ನು ನಕ್ಕೊಂಡು ಹೇಳ್ತಾನೋ, ಅವ್ನಿಗೇನು ಗೊತ್ತಾಗುತ್ತೆ ಅಲ್ವಾ ಫ್ರೆಂಡ್ಸ್. ಅವ್ನ ಕತೆ ಬಿಡಿ ಫ್ರೆಂಡ್ಸ್. ಈ ಕಾರ್ಗಳು ತೊಳೆಯೋದು ಅಂದರೆ ಕಷ್ಟ ಏನಿಲ್ಲ. ಬೆಳಿಗ್ಗೆ ಬೇಗ ಎದ್ದೊಳೋದೇ ಒಂದು ಕಷ್ಟ. ಆದರೂ ನಾನು 1 ಅವರ್ಗೆಲ್ಲ ಮುಗಿಸ್ಬಿಡ್ತೀನಿ ಫ್ರೆಂಡ್ಸ್. ಆದರೆ ಇವಾಗ ಬರುತ್ತೆ ನೋಡಿ ಫ್ರೆಂಡ್ಸ್, ಆನೆ ಐರಾವತ, ಬಿಳಿ ಐರಾವತ ಇದು ಫ್ರೆಂಡ್ಸ್. ಈ ಕಾರ್ ತೊಳೆಯೋದಂತೂ ಫುಲ್ಲು ಕಷ್ಟ ಫ್ರೆಂಡ್ಸ್. ಫುಲ್ಲು ಸೈಕು. ಓನರ್ ಬೇರೆ ಹತ್ತಿನ ಇಲ್ಲ, ಹೋಗ್ಬಿಟ್ಟವನೇ. ಇದು ಸುಮ್ಮನೆ ನೀರು ಹಾಕ್ಬಿಟ್ಟು ಸುಮ್ಮನೆ ತೊಳೆದ್ಬಿಡೋದು ಅಷ್ಟೇ ಮಾತ್ರ. ಇವತ್ತಂತೂ ಈಸಿಯಾಗಿ ತೊಳ್ಕೊಬೋದು, ಯಾಕಂದರೆ ಜಾಸ್ತಿ ಗಾಡಿ ಎತ್ತಾ ಇಲ್ಲ ಇದನ್ನು. ಅದಕ್ಕೆ ಈ ಕತ್ಲೆಯಲ್ಲಿ ಒಂದು ಸ್ವಲ್ಪ ಬೆಳಕಿದೆ ನೋಡಿ ಫ್ರೆಂಡ್ಸ್. ವಾಟ್ ಅ ಬ್ಯೂಟಿಫುಲ್, ಆಹಾ ಸೆಕ್ಸಿ ಬೇಬಾ. ನಾನು ಈ ಕಾರ್ ವಾಷಿಂಗ್ ಸ್ಟಾರ್ಟ್ ಮಾಡ್ದಂಗಿಂದ ಫ್ರೆಂಡ್ಸ್ ನನಗೆ ಒಳ್ಳೆ ಹೆಲ್ಪ್ ಆಗಿದೆ ಫ್ರೆಂಡ್ಸ್ ಫೈನಾನ್ಷಿಯಲಿ. ಈ ಒಂದು ಕಾರ್ ವಾಶಿಂದ ನಾನು ಏನೇನೋ ಮಾಡಿದ್ದೀನಿ. ಮುಂದೆ ಫ್ಯೂಚರಲ್ಲಿ ನಾನು ಎಲ್ಲ ವೀಡಿಯೋಗಳು ರಿವೀಲ್ ಮಾಡ್ತೀನಿ. ಕಾರ್ ವಾಷಿಂಗಿಂದ ಏನೇನು ಮಾಡಿದ್ದೀನಿ, ಎಲ್ಲಿಂದ ಎಲ್ಲಿಗೆ ಬಂದಿದ್ದೀನಿ ಅಂತ ಫ್ರೆಂಡ್ಸ್. ನಮ್ಮ ಭಾಷೆ ಹೇಳ್ತಾರೆ ಒಂದು ಇಂಟರ್ವ್ಯೂಲಿ, ಒಂದು ಲೋಟ ತೊಳಿತಿದ್ದೀರಾ, ಇವತ್ತು ನಿಯತ್ತಿನ ತೊಳೆಯೋಣ, ಅದನ್ನು ನಾಳೆ ಲೋಟ ಎಲ್ಲರಿಗೂ ಕರ್ಕೊಂಡು ಹೋಗುತ್ತೆ ಅಂತ ಗೊತ್ತಿಲ್ಲ ಫ್ರೆಂಡ್ಸ್. ಯಾರು ಹೇಳಿದೆ ಅಂತ ಗೊತ್ತಾಯ್ತಾ ಫ್ರೆಂಡ್? ನಮ್ಮ ಡಿ ಬಾಸ್ ಫ್ರೆಂಡ್. ನಾನು ಡಿ ಬಾಸ್ ಫ್ರೆಂಡ್. ನೆಕ್ಸ್ಟ್ ಕಾರ್ ನಾನು ತೊಳೆದು ತೋರಿಸ್ತೀನಿ ಫ್ರೆಂಡ್.
ಈ ಕಾರ್ ನೀನು ತೊಳಿತೀಯ ಅಂತ ಸೈಕ್ ಆಯ್ತದೆ ಫ್ರೆಂಡ್ಸ್. ನೋಡ್ರಿ ಫ್ರೆಂಡ್ಸ್, ಇದೆ ನೆಕ್ಸ್ಟ್ ಕಾರ್ ನಾನು ತೋರ್ಸಕ್ಕೆ ಹೋಗಿರೋದು. ಈ ಕಾರ್ ಬಂದು ಸಿಂಬಲ್ ಸಮೇತ ತೋರಿಸ್ತೀನಿ, BMW ಅಂತ ಫ್ರೆಂಡ್ಸ್. ಇದು ಆಲ್ರೆಡಿ ತೊಳೆದಿದ್ದೀನಿ, ಯಾಕಂದರೆ ಇದು ತೊಳೆಯೋದು ಲೇಟ್ ಆಗುತ್ತೆ, ಎಲ್ಲ ತೋರಿಸಿದ್ರೆ ವಿಡಿಯೋ ಲೆಂತ್ ಆಗುತ್ತೆ, ಮತ್ತು ನನಗೂ ಬೇರೆ ಕಾರ್ ತೊಳೆಯೋಕ್ಕೆಲ್ಲ ಲೇಟ್ ಆಗುತ್ತೆ ಫ್ರೆಂಡ್ಸ್. ಅದಕ್ಕೆ ತೊಳೆದಿರೋದು. ನೋಡಿರಿ ಫ್ಯೂಚರ್ಸ್ ಎಲ್ಲ ಹಳೇ ಗಾಡಿ BMW ಇದು. ನೋಡಿ ಸೈಕಾಗಿದೆ ಮಾತ್ರ, ಮಸ್ತಾಗಿದೆ. BMW ಮುಗೀತು ಫ್ರೆಂಡ್ಸ್. ಇವಾಗ ಹೋಂಡಾ ಸಿಟಿ ಮತ್ತು ಹೋಂಡಾ ಬೈಕ್ ಸೈಕಾಗಿದೆ. ಈ ಬೈಕ್ ಮಾತ್ರ ನೋಡ್ರಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇದು ಹೋಂಡಾ ಬೈಕು. ಯಾವ ಬೈಕ್ ಅಂತ ಗೊತ್ತಿಲ್ಲ, ಫುಲ್ ಶೈನಿಂಗ್ ಪಳಪ ಅನ್ನೋ ರೇಂಜಿಗೆ ತೊಳೆದು ನಿಲ್ಲಿಸಿದ್ದೀನಿ ಮಸ್ತಾಗಿ. ನೋಡಿ ಈ ಥರ ಯಾರಾದರೂ ತೊಳಿತಾರ? ನಾವು ಕಷ್ಟಪಟ್ಟು ತೊಳಿತೀವಿ ಫ್ರೆಂಡ್ಸ್. ಕಷ್ಟನೋ ಸುಖನೋ ಫ್ರೆಂಡ್ಸ್, ತೊಳಿಬೇಕಲ್ವಾ, ಏನೂ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಇವಾಗ ಸದ್ಯಕ್ಕೆ ಫ್ರೆಂಡ್ಸ್ ಇಲ್ಲಿ ಕಾರ್ ವಾಷಿಂಗ್ ಮುಗೀತು, ಇನ್ನು ನಾಳೆ ಈ ಕಡೆ ಬರ್ತೀನಿ ಫ್ರೆಂಡ್ಸ್. ಇವಾಗ ಏನಿದ್ರು ನೆಕ್ಸ್ಟ್ ಒಂದೇ ಒಂದು ಕಾರ್ ಇದೆ ಮನೆ ತವ, ಅದನ್ನು ತೊಳಿಬೇಕು ಫ್ರೆಂಡ್ಸ್. ಇವಾಗ ಅಲ್ಲಿ ಹೋಗಿ ಮನೆ ಹತ್ರ ಹೋಗಿ ವಾಶ್ ಮಾಡಬೇಕು ಫ್ರೆಂಡ್ಸ್. ಇಷ್ಟೇ ಫ್ರೆಂಡ್ಸ್. ಇವಾಗ ನೋಡಿ ಫ್ರೆಂಡ್ಸ್ ಹೆಂಗಿದೆ ವೆದರು, ಎಂಥ ಕ್ಲೈಮೇಟ್ ಇದೆ, ಸೂಪರಾಗಿದೆ ನೇಚರು. ಬೆಳಿಗ್ಗೆ ನೋಡೋದಕ್ಕಂತೂ ಸೈಕಾಗಿದೆ. ಸೂರ್ಯನ ಕಿರಣಗಳು ಕಣ್ಣಿಗೆ ಬೀಳ್ತವೆ ಫ್ರೆಂಡ್ಸ್. ನೋಡಿ ರೋಡಲ್ಲಿ ನಾನು ಒಬ್ಬನೇ ಕಿಂಗು. ಇದು ನೋಡಿ ಫ್ರೆಂಡ್ಸ್, ಈ ಕಾರ್ ತೊಳೆದ್ರೆ ಎಂಡ್ ಆಗುತ್ತೆ ಕಾರ್ ವಾಷಿಂಗ್ ಇವತ್ತಿಗೆ. ಈ ನಾಯಿ ಯಾಕೆ ಬೋ ಅಂತ ಇದಂತ ನೋಡಿದ್ರೆ ಇಲ್ಲಿ ಎಲ್ಲರಿಗೂ ಕಷ್ಟ ಇದ್ದೇ ಫ್ರೆಂಡ್ಸ್. ಇದನ್ನ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡೋ ಸಮಯ ಬಂದಿದೆ ಫ್ರೆಂಡ್ಸ್. ಲಾಸ್ಟಲ್ಲಿ ಒಂದೇ ಒಂದು ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಯಾವಾಗಲೂ ರೀಲ್ಸ್ ಬರ್ತಾ ಇರುತ್ತೆ ಫ್ರೆಂಡ್ಸ್ ಇನ್ಮೇಲಿಂದ.